ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಕೊಟ್ಟಿರೋದು ಗಣಪತಿಯ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಗಣಪತಿ ವಿಘ್ನ ವಿನಾಶಕ. ಭಾರತದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಗಣಪತಿ ಅಥವಾ ಗಣೇಶನ ದೇವರಿಗೆ ಅತ್ಯಂತ ವಿಶೇಷ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವಾಗ ಮೊದಲಿಗೆ ಪೂಜಿಸಲ್ಪಡುವ ದೇವರು ಗಣಪತಿ. ಇವರು ವಿಘ್ನ ವಿನಾಶಕ, ಬುದ್ಧಿ, ಸಿದ್ಧಿದಾತ, ಲಂಬೋದರ ಮತ್ತು ಮೂಷಿಕ ವಾಹನ ಎಂಬ ಹಲವಾರು ಹೆಸರುಗಳಿಂದ ಪ್ರಖ್ಯಾತರಾಗಿದ್ದಾರೆ. ಗಣೇಶನು ಕೇವಲ ಪೌರಾಣಿಕ ದೇವತೆ ಅಷ್ಟೇ ಅಲ್ಲ, ಬೋಧನೆ ಪ್ರತೀಕವೂ ಆಗಿದ್ದಾನೆ. ಇವನು ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರಲ್ಲೂ ಪ್ರೀತಿ ಮತ್ತು ಭಕ್ತಿ ಹುಟ್ಟಿಸುವ ದೇವತೆ. ಗಣಪತಿಯ ಜನ್ಮ ಮತ್ತು ಪೌರಾಣಿಕ ಕಥೆಗಳು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಗಣೇಶನ ಜನ್ಮದ ವಿವಿಧ ಕಥೆಗಳು ಲಭ್ಯವಿದೆ. ಶಿವ ಮತ್ತು ಪಾರ್ವತಿಯ ಪುತ್ರನೆಂದು ಮಾನ್ಯತೆ ಇದೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಪಾರ್ವತಿ ದೇವಿಯ ತನ್ನ ಶುದ್ಧಿಯಿಂದ ಉಬ್ಬಂಟಿಯಿಂದ ಗಣಪತಿಯನ್ನು ಸೃಷ್ಟಿಸುತ್ತಾಳೆ. ಶಿವನು ತಾನು ಯಾರನ್ನು ಪ್ರಶ್ನಿಸದೆ ಕಾರಣ ತನ್ನ ಪುತ್ರನ ತಲೆಯನ್ನು ಕತ್ತರಿಸುತ್ತಾನೆ. ನಂತರ ತನ್ನ ತಪ್ಪನ್ನು ಅರಿತ ಶಿವನು ಆನೆಯ ಮುಖವನ್ನು ಲಗತ್ತಿಸಿ ಗಣಪತಿಗೆ ಜೀವ ಕೊಟ್ಟು ಪ್ರಥಮ ಪೂಜಿತ ಎಂಬ ಸ್ಥಾನವನ್ನು ನೀಡುತ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಗಣೇಶನು ಬೃಹಸ್ಪತಿಯ ಶಿಷ್ಯನಾಗಿ ವಿದ್ಯಾಭ್ಯಾಸ ಮಾಡಿದ್ದಾನೆಂದು ಹೇಳಲಾಗಿದೆ. ಗಣಪತಿಯ ರೂಪ ಮತ್ತು ಅರ್ಥ. ಗಣೇಶನ ಆನೆ ಮುಖವು ಕೇವಲ ವಿಶಿಷ್ಟವಾದ ಶರೀರವಲ್ಲ, ಪ್ರತಿಯೊಂದು ಅಂಗವು ತಾತ್ವಿಕ ಅರ್ಥವನ್ನು ಹೊಂದಿದೆ. ಆನೆ ಮುಖ ಜ್ಞಾನ ಮತ್ತು ಬುದ್ಧಿವಂತಿಕೆ ಮತ್ತು ಶಾಂತಿಯ ಸಂಕೇತ. ಲಂಬೋದರ ಸಮಸ್ತ ಜಗತ್ತನ್ನು ಹೊತ್ತಿರುವ ಸಾಮರ್ಥ್ಯ. ಮೂಷಿಕ ವಾಹನ ಅತಿ ಸಣ್ಣ ಪ್ರಾಣಿಯ ಮೇಲೆ ಶಕ್ತಿ ಹೊಂದಿರುವ ದೇವತೆ, ಇದು ವಿಧಿಯ ನಿಯಂತ್ರಣದ ಪ್ರತೀಕ. ಚತುರ್ಭುಜ ಜಲ, ಬುದ್ಧಿ, ಶ್ರದ್ಧೆ ಮತ್ತು ವಿವೇಕದ ಪ್ರತೀಕ. ಒಂದು ಅಂಗದಷ್ಟೇ ಕಿವಿಗಳು, ಹೆಚ್ಚು ಕೇಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ಗಣಪತಿ ಚತುರ್ಥಿ ಮತ್ತು ಪ್ರಮುಖ ಹಬ್ಬ. ಗಣೇಶ ಚತುರ್ಥಿ ಅನ್ನು ಗಣಪತಿಯ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಇದು ಭಾದ್ರಪದ ಮಾಸದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂದರು ಗುರುತಿಸಲಾಗುತ್ತದೆ. 10 ದಿನಗಳವರೆಗೆ ನಡೆಯುವ ಈ ಹಬ್ಬದಲ್ಲಿ ಗಣೇಶನ ಪ್ರತಿಮೆಗಳನ್ನು ಮನೆಗಳು, ಶಾಲೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆ, ಆರತಿಗಳನ್ನು ನಡೆಸಲಾಗುತ್ತದೆ. ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಗಣೇಶನ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಜಲಾಶಯಗಳಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಬಾಲ್ ಗಂಗಾಧರ್ ತಿಲಕ್ ಅವರು ಈ ಹಬ್ಬವನ್ನು ಸಮುದಾಯದ ಪರವಾಗಿ ಆಚರಿಸಲು ಪ್ರಾರಂಭಿಸಿದರು. ಇದರಿಂದ ಭಾರತೀಯರು ಆಂಗ್ಲರ ವಿರುದ್ಧ ಸಂಘಟನೆಯಾಗಿ ಒಂದುತನ ಪ್ರದರ್ಶಿಸಲು ಸಾಧ್ಯವಾಯಿತು. ಗಣೇಶನ್ನು ಆರಾಧಿಸುವ ಮಹತ್ವ. ಆರಂಭದ ದೇವತೆ. ಯಾವುದೇ ಕಾರ್ಯ ಆರಂಭಿಸುವ ಮುನ್ನ ಗಣಪತಿಯನ್ನು ಪೂಜಿಸುವ ಪದ್ಧತಿ ಇದೆ. ಇದು ಕೆಲಸದಲ್ಲಿ ವಿಘ್ನಗಳು ಬರದೇ ಯಶಸ್ಸು ಸಿಗಲೆಂದು. ಬುದ್ಧಿ ಸಿದ್ಧಿದಾತ. ವಿದ್ಯಾರ್ಥಿಗಳು, ಕಲಾವಿದರು, ವ್ಯಾಪಾರಿಗಳು ಎಲ್ಲರೂ ಗಣಪತಿಯನ್ನು ತಮ್ಮ ಉದ್ಯಮದ ಮೂರ್ತಿಯಾಗಿ ನಂಬುತ್ತಾರೆ. ಒಗ್ಗಟ್ಟಿನ ಪ್ರತೀಕ. ಚತುರ್ಥಿ ಹಬ್ಬವು ಎಲ್ಲ ವರ್ಗದ ಜನರನ್ನು ಒಂದೇ ಕಡೆ ಸೇರಿಸುವ ಶಕ್ತಿಯಾಗಿದೆ. ಗಣಪತಿಯ ತತ್ವ ಮತ್ತು ಆತ್ಮತತ್ವ. ಗಣಪತಿ ಕೇವಲ ಬಾಹ್ಯ ರೂಪದ ಪೂಜೆ ಅಲ್ಲ, ಅವನ ತತ್ವ ನಾವೆಲ್ಲರ ಜೀವನದಲ್ಲಿಯೂ ಅನ್ವಯಿಸಬಹುದಾದಂಥದ್ದು. ಹೀಗೆ ನೋಡಿದರೆ ಗಣೇಶನ ಆನೆ ಮುಖ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಇವನು ಕಲ್ಪನೆಯಿಂದ ಮೇಲಿರುವ ಶಕ್ತಿಯ ಪ್ರತೀಕ. ಪ್ರತಿಯೊಂದು ಅಂಗವು ಮಾನವ ಧರ್ಮ ಮತ್ತು ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಪರಿಸರ ಸ್ನೇಹಿ ಗಣೇಶ. ಇತ್ತೀಚೆಗೆ ಗಣೇಶ ಚತುರ್ಥಿಯು ಆಚರಣೆಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿದ ಪ್ರತಿಮೆಗಳಿಂದ ಪರಿಸರದ ಮೇಲೆ ಹಾನಿಯಾಗುತ್ತಿದೆ. ಈ ಹಾನಿಯನ್ನು ತಪ್ಪಿಸಲು ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನು ಬಳಸಲು ಅಭಿಯಾನಗಳು ನಡೆಯುತ್ತವೆ. ಶಾಲೆಗಳಲ್ಲಿ ಮಕ್ಕಳು ಮಣ್ಣು ಗಣೇಶನನ್ನು ತಯಾರಿಸುವ ಮೂಲಕ ಪರಿಸರ ಜಾಗೃತಿಯನ್ನು ಮೆರೆದಿದ್ದಾರೆ.
ಜನಪ್ರಿಯ ಗಣಪತಿ ದೇವಾಲಯಗಳು: ಸಿದ್ಧಿವಿನಾಯಕ ದೇವಸ್ಥಾನ ಮುಂಬೈ, ಧೂಡಿರಾಜ್ ಗಣಪತಿ ಪುಣೆ, ಅನೇಕರ್ ಶ್ರೀದೇವಿ ಮಹಾಗಣಪತಿ ದೇವಸ್ಥಾನ ಉಡುಪಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಗಣಪತಿಯ ಪೂಜೆ, ಹಟ್ಟಿ ಯಾಂಗಡಿ ಗಣಪತಿ ಉಡುಪಿ. ಗಣಪತಿ ಸಮಾಜದಲ್ಲಿ ಗಣಪತಿ ದೇವರನ್ನು ಕೇವಲ ದೇವರಾಗಿಯೇ ಅಲ್ಲ, ಸಾಮಾಜಿಕ ಸಾಂಸ್ಕೃತಿಕ ಏಕತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತಿದೆ. ಗಣೇಶ ಮೇಳಗಳು, ಯುಕ್ತ ಯುವಕ ಮಂಡಳಿಗಳು, ಒಕ್ಕೂಟಗಳು, ಸ್ಥಳೀಯ ಕಲಾಕಾರರಿಗೆ ಅವಕಾಶ, ಯುವಶಕ್ತಿಯ ಸ್ಫೂರ್ತಿ ಇವೆಲ್ಲವೂ ಈ ಹಬ್ಬದ ಭಾಗಗಳಾಗಿವೆ. ಗಣಪತಿ ದೇವರು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಖ್ಯಾತ ಮತ್ತು ಜನಪ್ರಿಯ ದೇವತೆ. ಇವರ ಶ್ರದ್ಧೆ, ಶಕ್ತಿ, ಶಾಂತಿ, ಬುದ್ಧಿವಂತಿಕೆ ಮತ್ತು ಸಮಾಧಾನವನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲ ವರ್ಗದ ಜನರಲ್ಲಿ ಈ ದೇವರ ಮೇಲಿಟ್ಟುವ ನಂಬಿಕೆ, ಒಂದಂತೆ ಮತ್ತು ಭಕ್ತಿಗೆ ಸಾಕ್ಷಿಯಾಗಿದೆ. ಗಣೇಶ ಚತುರ್ಥಿಯಂಥ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರಾಣಿಶಕ್ತಿಯ ಸಂಕೇತವಾಗಿದೆ. ಗಣಪತಿ ದೇವರ ಆರಾಧನೆ ನಮ್ಮ ಜೀವನದಲ್ಲಿ ನೆಮ್ಮದಿ, ಶಕ್ತಿ ಮತ್ತು ಯಶಸ್ಸನ್ನು ತರಲಿ ಎಂಬುದು ಎಲ್ಲರ ಆಶಯ. ಶ್ರೀ ಗಣೇಶಾಯ ನಮೋ. ಓಂ ಗಂ ಗಣಪತಿಯೇ ನಮೋ.